ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯನ್ನ ಆಯೋಜಿಸಲಾಗಿದ್ದು, ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದರು. ಇದರ ಬಳಿಕ ಬಿಸಿಲಿನ ಬೇಸಿಗೆಯಿಂದ ಆಗಮಿಸಿದಂತಹ ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ಶ್ರೀರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ ವಿತರಣೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಸನ್ನ, ಬೋರೇಗೌಡ, ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಹೊರಕೋಟೆ ಜನಾಂಗ ಪೂರ್ವಜರಿಂದಲೂ ರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ನಾವು ಅದೇ ರೀತಿ ನಮ್ಮಲ್ಲಿ ರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಮಾಡ್ಕೊಂಡು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ವತಿಯಿಂದ ಹೊರಕೋಟೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಮ ಮಂದಿರದಲ್ಲಿ ಈ ದಿನ ಶ್ರೀ ರಾಮನವಮಿಯನ್ನು ಹಮ್ಮಿಕೊಂಡಿದ್ದು ಯಥಾಸ್ಥಿತಿಯಲ್ಲಿ ಪ್ರತಿ ವರ್ಷದೂ ಕೂಡ ಪಾನಕ ಮತ್ತು ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ದಿನಾಂಕ 14/4/2025 ಬೃಹತ್ ಅನ್ನದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾರೆ. ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮುಖಾಂತರ ಇದು ಈ ದಿನ ರಾಮನವಮಿ ಅಂಗವಾಗಿ ಹೊರಕೋಟೆ ಮಳವಳ್ಳಿಯಿಂದ ರಾಮನವಮಿ ಮಜ್ಜಿಗೆ, ಪಾನಕ, ಪ್ರಸಾದ ಮತ್ತು ವಿನಯ ಮಾಡ್ತಾ ಇದ್ದೀವಿ. ಈ ಎಲ್ಲ ಜನಾಂಗನೂ ಸೇರಿ ಹೊರಕೋಟೆ ಮುಖಂಡರು ಮತ್ತು ಇತರೆ ಜನಾಂಗ, ಸಾರ್ವಜನಿಕರು, ಭಕ್ತಾದಿಗಳು ಎಲ್ಲ ಸೇರಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ರಾಮನವಮಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.